ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ನಮ್ಮ ದೇವೇಗೌಡರು ಕಂಟಿನ್ಯೂ ಆಗುತ್ತೆ. 2004ರಲ್ಲಿ 58 ಸೀಟ್ ತಗೊಂಡಂಥ ದೇವೇಗೌಡರು ಮತ್ತು ನಮ್ಮ JDS ಪುಟಿದೇಳುತ್ತೆ. ಸೊ 2006ರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಕಾಲ್ಡ್ DK ಶಿವಕುಮಾರ್ನ ಇವರು ಹೊರಗಡೆ ಇಟ್ಟಿದ್ದಂಥ ಸಂದರ್ಭದಲ್ಲಿ ಅವ್ರು ಆಗಂಗಿಲ್ಲ, ಹಂಗಾದರೆ ನಾವು ಮೈತ್ರಿಗೆ ಹೋಗ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇದೇ DK ಶಿವಕುಮಾರು ನಮ್ಮ 40 ಜನ ಅಥವಾ 35 ಜನನ ಹೊಡೆದು ಛಿದ್ರ ಮಾಡುವ ಒಂದು ಪ್ಲ್ಯಾನ್ ಗೊತ್ತಾಗಿ ಕುಮಾರಸ್ವಾಮಿ ಅವರು BJP ಅವ್ರ ಜೊತೆ ಹೋಗೋದಕ್ಕೆ ನಿರ್ಧಾರ ಮಾಡ್ತಾರೆ. ಬಟ್ ದೇವೇಗೌಡರಿಗೆ ಇಷ್ಟ ಇರಲ್ಲ. ಆದರೆ ಫೈನಲಿ ಇನ್ನೇನು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಪಕ್ಷನ ಉಳಿಸ್ಕೋಬೇಕು ಅಂತ ನನ್ನ ಕುಮಾರಸ್ವಾಮಿ ಅವರು ಹೋಗ್ತಾರೆ. ಆದರೆ ದೇವೇಗೌಡರು ವಿರೋಧದ ನಡುವೆನೂ ಕುಮಾರಸ್ವಾಮಿ CM ಆಗ್ತಾರೆ, ಅವ್ರನ್ನ ಎಕ್ಸ್ಪೆಲ್ ಮಾಡ್ತಾರೆ, ಎಲ್ಲ ಆಗುತ್ತೆ. ಸೊ ಇಷ್ಟೆಲ್ಲ ಆಗ್ತಿರೋವಂಥ ಸಂದರ್ಭದಲ್ಲೂ ಕರ್ನಾಟಕದ ಪರ ಧ್ವನಿ ಎತ್ತು ಮಾತಾಡಿ ಕಾವೇರಿ ಇದೆಲ್ಲವನ್ನು ಮಾಡಿ ತದನಂತರದಲ್ಲಿ ಅವರು ಒಂದು ಹೋರಾಟದ ಮನೋಭಾವದಲ್ಲಿ ಇರ್ತಾರೆ. ಸೊ ಅದಾಗಿ ಅದೇ ರೀತಿ ಇಲ್ಲಿ ಕುಮಾರಸ್ವಾಮಿ ಅವರು ಹೋಗಿ ಮತ್ತೆ ಇವರು ಅವ್ರನ್ನೆಲ್ಲ ಕ್ಷಮಿಸಿ ಮಾಡಿ ಎಲ್ಲ ಆದಮೇಲೆ ಮತ್ತೆ ದೇವೇಗೌಡರು be a ಪಾರ್ಟ್ ಆಫ್ ಕುಮಾರಸ್ವಾಮಿ ಆ್ಯಂಡ್ ಕುಮಾರಸ್ವಾಮಿ ಗೌರ್ಮೆಂಟ್ ಆಗ್ತಾರೆ. ಅದಾದಮೇಲೆ ಮತ್ತೆ ನೋಡಿ ಎಂಥ ಒಂಥರ ಏನಂತಾರೆ, ದೇವೇಗೌಡರು ಎದ್ದೇಳ್ತಾರೆ, ಮತ್ತೆ ಬಿದ್ದೋಗ್ತಾರೆ. ಹೆಂಗೆ ಸಿಗಿಸ್ತಾರೆ ಕಾಂಗ್ರೆಸ್ ಅವರು ಅಂತ ಅಂದರೆ, ನೀವು ವಾಪಸ್ ತಗೋಬಿಡಿ ಯಡಿಯೂರಪ್ಪ ಗೌರ್ಮೆಂಟಿಂದ, ನಾವು ಮತ್ತೆ ಕೈ ಕುಲ್ಕೋಣ ಅಂದ್ಬಿಟ್ಟು ಇದು ಮಾಡಿರ್ತಾರೆ. ಅಷ್ಟೊತ್ತಿಗೆ ಸಿದ್ದರಾಮಯ್ಯನ ಎಕ್ಸ್ಪೆಲ್ ಮಾಡಿ ಚಾಮುಂಡೇಶ್ವರಿಲಿ ಸಿದ್ದರಾಮಯ್ಯ ಬಾವುಟ ಹಾರಿಸಿರ್ತಾರೆ 257 ಒಟ್ಟಲ್ಲಿ. ಸೊ ಇದು ಸಿದ್ದರಾಮಯ್ಯ ಅವ್ರಿಗೂ ಒಂದು ಇದು ಏನು ಅವ್ರಿಗೆ ಒಂದು ಸುಗಮದ ಹಾದಿ ಆಗುತ್ತೆ. ಅದಾದಮೇಲೆ ಅಲ್ಲಿ ಕೈ ಕುಲುಕ್ತಾರೆ. ಇಲ್ಲಿ ಬರೋಷ್ಟ್ರೊಳಗೆ ಏನು ಮಾಡ್ತಾರೆ ಇವರು ಕಾಂಗ್ರೆಸ್ ಅವರು, ನಾವು ಸಪೋರ್ಟ್ ಕೊಡೋಲ್ಲ ಅಂತ ಅಲ್ಲಿ ಕೈ ಕುಲುಕ್ತಾರೆ, ಇಲ್ಲಿ ಕೈ ಎತ್ತುತ್ತಾರೆ. ಸೊ ಕೊಲಾಪ್ಸ್ ಆಫ್ BJP ಗೌರ್ಮೆಂಟ್. ಒಂದು ವಾರ ಯಡಿಯೂರಪ್ಪನವರಾಗಿರ್ತಾರೆ, ಮಾತು ತಪ್ಪಿದ ಸರ್ಕಾರ ಅಂದ್ಬಿಟ್ಟು ಎಲೆಕ್ಷನ್ಗೆ ಹೋಗ್ತಾರೆ 2008ರಲ್ಲಿ. ಸೊ ಆವಾಗ ಅಲ್ಲೂ ಕೂಡ ನಮ್ಮ JDS ಅವರು ಬರೀ 28 ಕ್ಷೇತ್ರಗಳಲ್ಲಿ ಸಶಕ್ತರಾಗ್ತಾರೆ. ಸೊ ತದನಂತರದಲ್ಲಿ 2009 ಎಲೆಕ್ಷನ್ ಬರುತ್ತೆ. ಆಗೋ ಈಗೋ ಮತ್ತೆ ಪುಟಿದೇಳೋ ಒಂದು ಪರಿಸ್ಥಿತಿ. ಸೊ 2009ರಲ್ಲಿ ಕುಮಾರಸ್ವಾಮಿ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ರೆ, ದೇವೇಗೌಡರು ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ, ಪುಟ್ಟರಾಜು ಅವರು ಮಂಡ್ಯ, ಚಲುವರಾಯ ಸ್ವಾಮಿ ಅವರು ಮಂಡ್ಯ. ಸೊ 3-3 ಗೆಲ್ಲುತ್ತೆ. ಅದಾದ ನಂತರದಲ್ಲಿ 2014 ಬರುತ್ತೆ. ಸೊ ವಾಟ್ ಈಸ್ ದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಆಫ್ ದೇವೇಗೌಡ ಕಂಟಿನ್ಯೂ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ.